ಪೂರ್ವಾಶ್ರಮದಲ್ಲಿ ರಾಯರ ಪರಿಸ್ಥಿತಿ ಏನಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಉಡ್ಲಿಕ್ಕೆ ಒಂದು ವಸ್ತ್ರ ಇಲ್ಲ, ಒಂದು ವರ್ಷಕ್ಕೆ ಒಂದು ವಸ್ತ್ರ ಇಲ್ಲ, ಹೊಸ ವಸ್ತ್ರ ಇಲ್ಲ, ತಲೆ ಹಚ್ಚಿಕೊಳ್ಳಿಕ್ಕೆ ಎಣ್ಣೆ ಇಲ್ಲ, ಊಟಕ್ಕಂತೂ ತುಪ್ಪ ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದವರು ರಾಘವೇಂದ್ರ ಸ್ವಾಮಿಗಳು ಸಕಲ ಪ್ರದಾತರು ಹೇಗಾಗ್ತಾರೆ ಅಂದ್ರೆ ಅವರಲ್ಲಿ ಏನೂ ಇದ್ದಿಲ್ಲ ನಿಜ. ಆದರೆ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ಪೂರ್ವಾಶ್ರಮದಲ್ಲಿ ಹಾಗಿದ್ರು ತಮ್ಮಂತೆ ಯಾರೂ ಕೂಡ ಇರಬಾರದು ಅನ್ನುವ ದೃಷ್ಟಿಯಿಂದ ಹರಿಪಾದ ಕಂಜ ನಿಷೇವಣಾತ್, ಭಗವಂತನ ಪಾದಕಮಲಗಳನ್ನು ಸೇವೆ ಮಾಡಿ ಲಬ್ಧ ಸಮಸ್ತ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತನ್ನು ಪಡೆದು, ಎಲ್ಲಾ ಸಂಪತ್ತನ್ನು ಕೊಡ್ತಕ್ಕಂಥ ಶಕ್ತಿಯನ್ನ ಪಡೆದರು. ಪರಮಾತ್ಮನ ಆರಾಧನೆ ಮಾಡಿ, ರಾಮದೇವರ ಪೂಜೆ ಮಾಡಿ, ಹರಿಪಾದ ಕಂಜ ನಿಷೇವಣಾತ್, ಹರಿ ಅಂದ್ರೆ ಶ್ರೀರಾಮದೇವರು, ಅವರ ಪಾದಕಮಲ ಸೇವೆ ಮಾಡಿ ಸಮಸ್ತ ಸಂಪತ್ತುಗಳನ್ನು ಪಡೆದರು. ಆದ್ರಿಂದ ಮಕ್ಕಳು ಬೇಕಾದ್ರೆ ಮಕ್ಕಳು ಕೊಡ್ತಾರೆ, ಆರೋಗ್ಯ ಬೇಕಾದ್ರೆ ಆರೋಗ್ಯ ಕೊಡ್ತಾರೆ, ಹಣಕಾಸು ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಭಗವಂತನ ಪಾದಕಮಲ ಸೇವೆಯಿಂದ ಬಂತು. ರಾಯರು ಕರೆಸಿದ್ರಂತೆ ಶ್ರೀನಿವಾಸ ದೇವರು, ಬನ್ನಿ ರಾಯರೇ ಅಂತ. ರಾಯರು ಬಂದ್ರಂತೆ. ಯಾಕೆ ಇವನಿಗೆ ಅನುಗ್ರಹ ಮಾಡಿಲ್ಲ ನೀವು ಅಂತ ಕೇಳಿದ್ರಂತೆ. ಅದಕ್ಕೆ ಇಲ್ಲ ಸ್ವಾಮಿ, ನನಗೆ ಸೇವೆ ಮಾಡಿದ್ರೆ ಅನುಗ್ರಹ ಮಾಡುತ್ತೀನಿ ಅಂದ್ರಂತೆ. ಸೇವೆ ಮಾಡಿದ್ದಾನಲ್ಲ, ಅದಕ್ಕೆ ಇಲ್ಲ ಸ್ವಾಮಿ, ಸೇವೆ ಮಾಡಿದ್ರೆ ಲಿಸ್ಟ್ ಅಲ್ಲಿ ಬರೆದಿಟ್ಕೊಂಡಿರ್ತಾರೆ ವಾದೀಂದ್ರ ತೀರ್ಥರು, ಅವ್ರನ್ನ ಕರೀಬೇಕಾದ್ರೆ. ವಾದೀಂದ್ರ ತೀರ್ಥರು ಬಂದ್ರಂತೆ. ವಾದೀಂದ್ರ ತೀರ್ಥರನ್ನ ಕೇಳಿದ್ರಂತೆ, ನೋಡಿ ಏನಾದ್ರೂ ಸೇವೆ ಮಾಡಿದ್ದಾನೆ, ಇವನ ಹೆಸರಿದೆಯಾ ನೋಡ್ರಿ ಅಂದ್ರು. ಎಲ್ಲಿ ನೋಡಿದ್ರು ಕೂಡ ಆ ಪುಸ್ತಕದಲ್ಲಿ ಎಲ್ಲೂ ಅವನ ಹೆಸರೇ ಇರಲಿಲ್ಲಂತೆ, ಹೆಸರೇ ಇಲ್ಲ. ಅದಕ್ಕೆ ವಾದೀಂದ್ರ ತೀರ್ಥರಿಗೆ ಕೇಳಿದ್ರಂತೆ, ಸೇವೆ ಮಾಡಿದ್ದಾನೋ ಇಲ್ಲೋ? ಮಾಡಿದ್ದಾನೆ, ಹೌದು. ಮತ್ತೆ ಯಾಕೆ ಹೆಸರು ಬರೆದಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರಂತೆ, ಎಲ್ಲಾ ಸೇವೆ ಆದ ನಂತರ ವಾದೀಂದ್ರ ತೀರ್ಥರಿಗೆ ಒಪ್ಪಿಸಿ ಹೋಗ್ಬೇಕಂತ, ಆ ಕೆಲಸ ಅವನು ಮಾಡಿಲ್ಲ ಅಂದ್ರಂತೆ. ವಾದೀಂದ್ರ ತೀರ್ಥರಿಗೆ ಒಪ್ಪಿಸ್ಬೇಕಂತೆ, ಸ್ವಾಮಿ ನಾನು ಇಷ್ಟು ಸೇವೆ ಮಾಡಿದ್ದೀನಿ, ರಾಯರಿಗೆ ತಿಳಿಸಿಬಿಡಿ, ನನಗೆ ಅನುಗ್ರಹ ಮಾಡ್ಲಿಕ್ಕೆ ಹೇಳ್ರಿ ಅನ್ನಬೇಕಂತ. ಅವ್ರಿಗೆ ಅದನ್ನು ಹೇಳಿ ಬಂದಿರಲಿಲ್ಲ, ಆದ್ರಿಂದಾಗಿ ಹಾಗಾಯ್ತಂತೆ. ಆಮೇಲೆ ಪುನಃ ವಾದೀಂದ್ರರಿಗೆ ಹೇಳಿದ್ರಿಂದ ಮತ್ತೆ ರಾಯರ ಅನುಗ್ರಹ ಮಾಡಿದ್ರು ಅಂತ ಹೇಳ